ಹಾಯ್ ಹಲೋ ನಮಸ್ಕಾರ, ಹೇಗಿದೆ ಚೆನ್ನಾಗಿದ್ದೀರ ಅನ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಮತ್ತೆ ಭಾನುವಾರದಿಂದ ವಾಪಸ್ ಬರಬೇಕು, ಭಾನುವಾರ ಅಂತ. ಸೊ ಆ ಕಡೆಯಿಂದ ವಾಪಸ್ ಬರ್ಬೇಕಾದ್ರೆ ಈ ವಿಡಿಯೋ. ಸೊ ಏನಾಯಿತು ಅಂತಂದರೆ ಬರಬೇಕಾದ್ರೆ ಫುಲ್ಲು ಕ್ರೌಡು. ಮಸ್ತಾಗಿ ಸ್ಟಾರ್ಟಿಂಗ್ ಚೆನ್ನಾಗಿ ಹೋಯಿತು. ನಾರ್ಮಲಾಗಿ ನಾನು 8:15ಗೆ ಹತ್ತಬೇಕಾಗಿತ್ತು ಟ್ರೈನು. ಅವ್ರು ಹೋಗ್ಬೇಡಿ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ನಾನು 3 ಗಂಟೆಗೆ ಹತ್ತೋ ಥರ ಮಾಡಿಕೊಂಡು ನೈಟೆಲ್ಲ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಇದ್ದಿದ್ದು. ಸೊ ಅದೇ ಥರನೇ ನಾನು ಈಚೆ ಹೋಗಿ ಸ್ವಲ್ಪ ಚಿಕ್ಕದಾಗಿ ಏನೇನು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೋ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ತದನಂತರ ನಾನು ಟ್ರೈನ್ ಹತ್ತಕ್ಕೆ ಹೋಗಿದ್ದೆ. இந்த பாரு இப்போ என்ன போட்ட ஃபர்ஸ்ட் ಓರ ಪಾಂಬೆಲ್ಲ ಒನ್ನೂ ಇಲ್ಲ ಆಗ್ತಾವಲ್ಲ. ಇವಾಗ ಎಲ್ಲಿದ್ದೀವಿ ಅಂತಂದರೆ ನೋಡಿ, ಕೆರೆ ಹತ್ರ ಬಂದಿದ್ದೀವಿ. ಇದು ಕೆರೆ ಮತ್ತು ಆ ಕಡೆ ಅದೇ ಸೇಮ್ ದೊಡ್ಡ ಕನ್ಸಿಲ್ತಾರೆ ಆ್ಯಂಡ್ ಇದೊಂದು ಈ ಕಡೆ ಅದ್ರ ಪಕ್ಕದಲ್ಲಿ ತೋಟ ಥರ ಕಾಲುವೆ ಮಾಡಿತ್ತವ್ರೆ, ಫುಲ್ಲು ಕಾಲುವೆ. ಆ ಗಿಡ ಮರಗಳನ್ನ ನೋಡಬೇಕು. ಆ ಸೆಂಟ್ರಲ್ ರೋಡು ಮಸ್ತಾಗಿ ಕಾಣುತ್ತೆ. ಏನು ಟ್ರೈಬೋರ್ಡಾ? ಅದು ಎಂತ ನಾನು ಹೇಳ್ತೀನಿ ಅಲ್ಲ, ಮಲ್ಮಟ್ಟೆ ಅಲ್ಲಿ ಒಂದು ಟೆಂಪಲ್ ಇದೆ, ಇಲ್ಲೊಂದು ಟೆಂಪಲ್ ಇದೆ. ಡೈಲಿ ಆ ಕಡೆ ಒಂದು ವಿಡಿಯೋ, ಈ ಸಾಂಗು ಈ ಕಡೆ ಒಂದು ಸಾಂಗು. ಸೊ ರೈಲ್ವೆ ಟ್ರ್ಯಾಕ್ ಅಂತ ಹೋಗ್ತಾ ಇರುತ್ತೆ. ನಮಗೆಲ್ಲ ಏನು ಅಷ್ಟು ಸೌಂಡ್ ಬರೋದಿಲ್ಲ, ಬಟ್ ನೋಡಬೇಕು ಅಂತಂದರೆ ಇಲ್ಲಿ ಬರ್ಬೇಕು. ಅದು ಅಡಿಯುತ್ತೆ ಎಬ್ಡಿಯ. ಇವಾಗ ನೆನ್ನೆ ಹೋಗ್ಬೇಕಾಗಿತ್ತು ಮನೆಗೆ, ನೆನ್ನೆ ಹೋಗೋಕ್ಕಾಗಿಲ್ಲ. ಯಾಕಂದರೆ ಫುಲ್ಲು ಜೋರು ಮಳೆ 3 ಗಂಟೆ ಮೇಲೆ. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಆ್ಯಕ್ಚುಲಿ ಫುಲ್ಲು ಎಲ್ಲ ಹೋಗಿದ ತಕ್ಷಣ ಮಳೆ ಬಂದ್ಬಿಡ್ತು. ಇವತ್ತು 8 ಗಂಟೆಗೆಲ್ಲ 9 ಗಂಟೆಗೆಲ್ಲ ಟ್ರೈನ್ ಇದೆ, ಬೇಗ ಹೊರಡಬೇಕು. ಸಕ್ಕತ್ತಾಗೈತೆ ಊರು ಮಾತ್ರ. ಏನು ಸ್ವಲ್ಪ ಬೇಗನೆ ಟೈಮ್ ಪಾಸ್ ಆಗ್ತೈತೆ, ಚೆನ್ನಾಗೈತೆ. ನಾಟ್ ಟೂ ಬ್ಯಾಡ್, ತುಂಬ ಚೆನ್ನಾಗೈತೆ. ಮಸ್ತಾಗಿ ಏನೇನೆಲ್ಲ ಟಮಟೆ ಎಲ್ಲ ಮಸ್ತಾಗಿತ್ತು. ಸೊ ಇವತ್ತು ಹೊರಡಬೇಕಾಗಿರೋ ಸಮಯ, ಹೊರಡಲೇಬೇಕು. ಡ್ಯಾನ್ಸ್ ಮೇಕೆ ಇದನ್ನು ಸೇರಿ ಮಾಡಿಬಿಟ್ಟು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಏನು ಆಟ ಆಡುತ್ತೆ ಗೊತ್ತಾಯಿತು. ಆ ಚೇರ್ ಒಂದು ಕಾಮಿರುತ್ತೆ, ಮಸ್ತಾಗುತ್ತೆ. ಆದರೆ ಇದು ನಾಯಿ ಮರಿನೋ ಇದು ಮೇಕೆ ಮರಿನೋ ಗೊತ್ತಿಲ್ಲ. ಯಾವ ನೋಡು ನಾಯಿ ಜೊತೆ ಸುತ್ತಾಡುತ್ತೆ. ಮೇಕೆ ಜೊತೆ ಸುತ್ತಾಡೋದಿತ್ತು, ನಾಯಿ ಜೊತೆ ಮಲ್ಕೊಂಡಿದ್ದು. ಅವಾಗ ವಿಡಿಯೋ ಮಾಡಬೇಕಿತ್ತು, ಚಾರ್ಜಿಂಗ್ ಕಲೆ ಇದು ದಿನ ಬರ್ತಾ ಇದ್ರು ಹೊಲದ. ಓದ್ಲೆ ಆಪಾಗೋದ್ಲು ಹಾಂ, ಚೇರ್ ಮೇಲೆ ಓದ್ಲೆ. ಇವಾಗ ನೋಡಿ ಏನು ಮಾಡುತ್ತೆ ನೋಡಿ, ಯಾವ ರೇಂಜ್ ಜಂಪ್ ಮಾಡ್ಕೊಂಡು ಹೋಗುತ್ತೆ ಅಂದರೆ ಮೂಡು ಆಫ್ ಆಗೋಯ್ತು ಅನ್ಸುತ್ತೆ. ಜಂಪ್ ಹೆಂಗೆ ಮಾಡ್ತಿತ್ತಂದರೆ ಟಿಪ್ಸ್ ಕೊಡ್ತಾ ಇರ್ತಿದ್ದಾರೆ, ತಿಂತಾ ಇದ್ದೀವಿ. ನೆನ್ನೆ ಮಳೆ ಜೋರಾಗೋಯ್ತು. ಆ ಕಾರಣ ನೆನ್ನೆ ಮಳೆ ಜೋರಾಗಿತ್ತು, ಅದರಿಂದ ನಾನು ನೆನ್ನೆ ಹೋಗಿಲ್ಲ. ಇವತ್ತು ಹೋದಲ್ಲಿ 3 ಗಂಟೆಗೆ ಸೇಮ್. ಆ್ಯಕ್ಚುಲಿ 8 ಗಂಟೆಗೆ ಹೋಗ್ಬೇಕಂತ ಓದಿದ್ದೆ. ಮನೇಲಿ ಇದೆಲ್ಲ ಯಾರು ಬೇಡ, ತಿಂದ್ಬಿಟ್ಟು ಹೋಗು, ಲೇಟ್ ಆಗುತ್ತೆ, ಏನಾರು ಮಾಡ್ಕೊಡ್ತೀವಿ ತಿಂದ್ಬಿಟ್ಟು ಹೋಗ್ಬೇಕು. ಎಲ್ಲರೂ ಹೇಳ್ತಿದ್ರು, ಹೋಗೋದಕ್ಕೆ ಬರ್ತಾಯಿಲ್ಲ. ನಾಳೆ ಹೋಗಂತ ಹೇಳ್ತಿದ್ರು. ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು 3 ಗಂಟೆಗೆ ಟ್ರೈನ್ ಇದೆ, ಅದಕ್ಕೆ ಹೋಗಬೇಕು, ಓಡೋಣ. ಸೊ ಇವತ್ತು ಸಖತ್ ಎಂಜಾಯ್ ಮಾಡ್ತಿದ್ವಿ. ಇಲ್ಲಂತೂ ಪರವಾಗಿಲ್ಲ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ವೆರಿ ಫನ್ ಡೇ. ಫುಲ್ಲು ಮಸ್ತಾಗಿ ಆಟ ಆಡ್ಕೊಂಡಿರೋ ಗಾಡಿ ಕೂಡ ಒಂದು ಐತೆ. ಗಾಡಿ ಇಟ್ಕೊಂಡು ಆರಾಮ ಸರಿ ಗುಂಡ. ಹಾಯ್ ಜಪ್ಪ. ಜೆಸಿಬಿ తీసుకో, జేసీబీ తీసుకో, జేసీబీ తీసుకో, జేసీబీ ಹಂಗೆ ಕಂತಾನೆ ವೈಟ್ ಕಲರ್. ಪಟ್ಕೋ, తీసుకురారా.
ಹೇಯ್ ಈ ಏನೋ ಈ ಈ ಏನೋ ಈ ಏನೋ ಗುಂಡ ಅಯ್ಯೋ ಅಯ್ಯೋ ಏನು ಈ ಈ ಈ ಸರಿ ಬಾಯ್ 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 ನಾವಿದೀಗ ಬೆಂಗಳೂರಿಗೆ ಟಿಕೆಟ್ ತೊಗೊಂಡಿದ್ದೀವಿ. ಎಷ್ಟು ಅಂತಂದರೆ 120 rupees ಪ್ರೈಸು. ಬರಬೇಕಾದ್ರೆ ಸೇಮ್ ಟ್ರೈನ್ಗೆ ಬಂದಿದ್ದೀವಿ ಅಂತ ಅಂದ್ಕೊಳ್ತೀನಿ. ಸೊ ಐ ಡೋಂಟ್ ನೋ. ಸೊ ಇವಾಗ ನಾನು ಒಬ್ಬನೇ ಹೋಯ್ತಿರೋದು ಬೆಂಗಳೂರಿಗೆ ರಿಟರ್ನು. ಟ್ರೈನ್ ಬರ್ತಾಯಿದೆ ಅನಿಸುತ್ತೆ, ಸೌಂಡ್ ಬರ್ತೈತೆ. ನಾನು ಬೇಗ ಓಡಬೇಕು. ಟ್ರೈನ್ ಹತ್ತಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅವ್ರು ಹೇಳ್ದಂಗೆ ಬೇಗ. ಇವಾಗ ಟ್ರೈನು ಅರಕೋನ ಜಂಕ್ಷನಲ್ಲಿ ಹತ್ರ ಐತೆ. ಸೊ ಇವಾಗ ನಮಗೆ ಒಂದೇ ಸ್ಟಾಪು ಬಂದ್ಬಿಡುತ್ತೆ ನಾನ್ ಸ್ಟಾಪಾಗಿ. ಆ ಟ್ರೈನ್ ಯಾವುದೋ ನನಗೆ ಗೊತ್ತಿಲ್ಲ, ಹೋಗ್ಬಿಟ್ಟೈತೆ. ನಾನ್ ಸ್ಟಾಪ್ ಅದು, ನಿಲ್ಸೇ ಇಲ್ಲ. ಸೆಂಟ್ರ್ ಕೋಚಿಂದ ಹೋಗಿದ್ದು. ಇವಾಗ ಬರುತ್ತೆ ಟ್ರೈನು. ಬಂದಿದ ತಕ್ಷಣ ಹತ್ಕೊಂಡು ಹೋಗಬೇಕು. ಸೀಟ್ ಸಿಗುತ್ತಾ ಇಲ್ವೋ ಅನ್ನೋದೇ ಡೌಟು. ಸೊ ನೋಡೋಣ. ಸೊ ಅಲ್ಲಿ ಹತ್ತೋವರೆಗೂ ನಾನು ವೀಡಿಯೋ ಮಾಡೋದಕ್ಕೆ ಸೀಟ್ ಸಿಕ್ಕಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ಮು. ವೀಡಿಯೋ ಮಾಡೋದಕ್ಕಾಗಲ್ಲ. 5 hour ರೆಸ್ಟೇ ಇಲ್ದಿರೋ ಹೋಗ್ಬೇಕಾಗುತ್ತೆ. ಟ್ರೈನಲ್ಲಿ ಅದೇನು ನುಗ್ಲಾ ಆಡ್ಬಿಡ್ತಾರೆ, ಹಂಗೆ ಹಿಂಗೆ ಉಜ್ಲಾ ಆಡ್ಬಿಡ್ತಾರೆ. ಸೊ ಅದರಿಂದ ಪ್ರಾಬ್ಲಮ್ ಅಷ್ಟೇ. ಮತ್ತು ಇನ್ನೇನು, ಟ್ರೈನ್ ಬಂದಮೇಲೆ ಟ್ರೈನ್ ಮೇಲೆ ಹತ್ತಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಟ್ರೈನಲ್ಲಿ ಹತ್ತು ನೋಡ್ತೀನಿ ನಾನು ಬರ್ಬೇಕಾದ್ರೆ ಎಷ್ಟೋ ಖಾಲಿಯಾಗಿ ಆರಾಮಾಗಿ ಜನರಲ್ಲಿ ಬಂದನಲ್ಲ, ಅದೇ ಥರ ಇರುತ್ತೆ ಅಂದ್ಕೊಂಡ್ರೆ ಈ ಸಲ ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ಸತತವಾಗಿ 5 hour 6 hour ನಿಂತ್ಕೊಂಡೇ ಬಂದಿದ್ದೀನಿ, ಎಲ್ಲೂ ಕೂತಿಲ್ಲ. ಮನೆಗೆ ಬರೋವರೆಗೂ ನಾನು ಎಲ್ಲೂ ಕೂತಿಲ್ಲ. ಸೊ ಆ ಥರ ಅಲ್ಲಿಂದ ಬಂದ ಮತ್ತೆ ಮೆಟ್ರೋ ಸ್ಟೇಷನೆಲ್ಲ ಹತ್ಕೊಂಡು ಅಲ್ಲೂ ಜಾಗ ಸಿಕ್ಕಿಲ್ಲ. ಮತ್ತೆ ಅಲ್ಲಿಂದ ನಿಂತ್ಕೊಂಡು ಹಂಗೆ ಮತ್ತೆ ಬೆಂಗಳೂರು ಬಂದು ಸೇರಿದೆ. ಸೊ ಇವಾಗ ನೀವು 6.5 hours ಇದಾಯಿತು. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಒಂದು 10-15 kilometer ಇರುತ್ತೆ. ಆಗ್ಬಿಟ್ಟೈತೆ ಟ್ರೈನ್ ಜರ್ನಿ ಆಗಿ. ಯಾಕೆಂದರೆ ಫುಲ್ಲು 5 hour 6 hour ನಿಂತ್ಕೊಂಡೇ ಬಂದೆ. ಅದು ಎಷ್ಟೊತ್ತಾಯ್ತು ಏನಂತ ನನಗಂತೂ ಐಡಿಯಾ ಇಲ್ಲ. ಫುಲ್ಲು ಟಯರ್ಡಾಗೈತೆ. ಕಾಲಂತೂ ಸಖತ್ ನೋತಾಯಿತ್ತು. ಇಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಓಡೋಣ ಬನ್ನಿ. ಇವಾಗ ಯಾವ ಪ್ಲಾಟ್ಫಾರ್ಮ್? 5ನೇ ಪ್ಲಾಟ್ಫಾರ್ಮ್. ಸೊ ಸೇಮ್ ಎಲ್ಲಿ ಡಿಪಾರ್ಚರ್ ಆಯಿತು ಅಲ್ಲೇ ಮತ್ತೆ ಸೇಮ್. ಬನ್ನಿ ಇವಾಗ ಈಗ ಬಸ್ಸಲ್ಲಿ ಹತ್ಕೊಂಡು ಮನೆಗೆ ಹೋಗ್ಬೇಕು. BMTCದು. ನಾವಿವಾಗ ನಾಡಬಾಬು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಸೊ ಜಯದೇವಾಗಿ ತೊಗೊಂಡಿದ್ದೀನಿ. 50 ರೂಪಾಯಿ ತೊಗೊಂಡಿದ್ದಾರೆ. RV ರೋಡ್ಗೆ ಹೋಗಿ ಅಲ್ಲಿಂದ ಚೇಂಜ್ ಆಗಬೇಕಂತೆ. ನೋಡ್ತಿರೋದು ಎಲ್ಲಿ ಅಂತಂತಂದರೆ ಇದೇ ಬಂದು ನಮ್ಮ ಜಯದೇವ. ತುಂಬ ಚೆನ್ನಾಗಿದೆ. ಬಟ್ ಇದೇನು ಮೆಟ್ರೋ ಥರ ಇಲ್ಲ, ಇದು ಒಂಥರ ಟ್ರೈನ್ ಥರ ಕಾಣ್ತಿದೆ ನನಗೇನು. ಸೊ ಇದೊಂಥರ ಚೆನ್ನಾಗೈತೆ, ಪರವಾಗಿಲ್ಲ. ಬಟ್ ಮೆಟ್ರೋಯಿಂದ ಜಯದೇವ ಹತ್ರ BTM ಲೆವೆಲ್ ಬರೋದಕ್ಕೆ 50 rupees ತೊಗೊಂಡ್ರು. ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನ್ನಿಸ್ತೈತೆ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಹತ್ರ ಒಂದು 24 half an hour ಆಯಿತು ಅಂದ್ಕೊಳ್ಳಿ, ರೌಂಡ್ ಆಫ್ ಮಾಡಿ. ಸರಿ ಆಯ್ತು, ಈ ವಿಡಿಯೋ ನನಗೆ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋ ಸಿಗೋಂತ ಸಿ ಯು ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋ. ಅಲ್ಲಿ ನಾನು ಫುಲ್ ವಿಡಿಯೋ ಮಾಡಿದರೆ ಮಾತ್ರ ನಿಮಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗೋದು. ಯಾಕೆ ಅಂತಂದರೆ ನಾನು ಈ ಥರ ಫೋನ್ ಇಟ್ಕೊಂಡಿದ್ನಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಜಗಳ ಆಡೋದು ಕಮ್ಮಿ, ಅಷ್ಟು ತಳ್ಳಾಡ್ತಿದ್ರು. ಸೊ ನನಗೆ ಟ್ರೈನಲ್ಲಿ ಹೋಗ್ಬೇಕಾರೆಲ್ಲ ಇದೊಂದೇ ಬೇಜಾರು, ಈ ಸಲ ಜನರಲ್ಲಿ ಹೋಗ್ಬಾರ್ದು ಅಂತ. ಪ್ರತಿ ಸಲ ನನಗೊಂಡೈತಿ. ಬಟ್ ಎವ್ರಿ ಟೈಮ್ ಜನರಲ್ಗೆ ಹೋಗುತ್ತೆ. ಬಟ್ ಅದೊಂಥರ ಚೆನ್ನಾಗೇ ಇರುತ್ತೆ, ಇಲ್ಲ ಅಂತೇಳಿಲ್ಲ. ಬಟ್ ಸಖತ್ ಕ್ರೌಡ್ ಇತ್ತು ಅಂದ್ಕೊಳ್ಳಿ, ಟೆನ್ಷನ್ ಆಗುತ್ತೆ. ಸೊ ಆ ಬ್ಯಾಗ್ ಬೇರೆ ಕ್ಯಾರಿ ಮಾಡ್ತಿದ್ನ, ಆಗಿಲ್ಲ. ಅವ್ರು ಸ್ವಲ್ಪ ಚೋಚೋ ಮಿಕ್ಸ್ಚರ್ ಎಲ್ಲ ಕೊಟ್ಟಿದ್ರು. ನಾನು ಅದರಲ್ಲಿ ಮುಖ್ಯವಾಗಿ ಬಾಳೆಹಣ್ಣು ಕೊಟ್ಟಿದ್ರು. ಬಾಳೆಹಣ್ಣಿರೋದು ಯಾವುದು ನನಗೆ ನೋಡೇ ಇಲ್ಲ. ಮನೆಗೆ ಬರೋ ಅಷ್ಟೇ ಎಲ್ಲ ಮಿಕ್ಸ್ ಆಗಿ ಬಿಚ್ಚಿ ಆಗಿ ವರ್ಸ್ಟ್ ಕಂಡೀಷನ್ ಆಗಿಬಿಟ್ಟಿತ್ತು. ಸೊ ಅದೊಂಥರ ಬೇಜಾರಾಗ್ಬಿಡ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಈ ವಿಡಿಯೋ ನಿಮಗೆ ಮುಗಿಸ್ಕೊಂತೀನಿ. ಮತ್ತೊಂದು ವಿಡಿಯೋ ಸೇವ್ ಅಂತಿದ್ದೆ. ಸೇವ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋ. ಮತ್ತೆ ಸಿಗೋಣ. ಬಾಯ್.